ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ಸಾಂಸ್ಕೃತಿಕ ಹಿಂಬೀಳಿಕೆ ಅನ್ನುವಂಥ ಪರಿಕಲ್ಪನೆ ಕುರಿತು ತಿಳಿಸಿಕೊಡ್ತಾ ಇದ್ದೀನಿ. ಈ ಸಾಂಸ್ಕೃತಿಕ ಹಿಂಬೀಳಿಕೆ ಅನ್ನುವಂಥ ಪರಿಕಲ್ಪನೆಯನ್ನು ಪರಿಚಯಿಸಿದವರು ವಿಲಿಯಂ ಎಫ್ ಆಕ್ಬರ್ನ್. ವಿಲಿಯಂ ಎಫ್ ಆಕ್ಬರ್ನ್ ಅನ್ನುವಂಥವರು ಈ ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ 1922ರಲ್ಲಿ. ಅವರ ಒಂದು ಪ್ರಮುಖ ಬರವಣಿಗೆಯಾದ ಸೋಷಿಯಲ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಕಲ್ಚರ್ ಆ್ಯಂಡ್ ಒರಿಜಿನಲ್ ನೇಚರ್ ಅನ್ನುವಂಥ ಬರವಣಿಗೆಯಲ್ಲಿ ಈ ಸಾಂಸ್ಕೃತಿಕ ಹಿಂಬೀಳಿಕೆ ಅನ್ನುವಂಥ ಪರಿಕಲ್ಪನೆ ಕುರಿತು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. The concept of cultural lag was coined by the great sociologist William F. Ogburn in 1922 in his work Social Change with Respect to Culture and Original Nature. ಏನಿದು ಸಾಂಸ್ಕೃತಿಕ ಹಿಂಬೀಳಿಕೆ ಅನ್ನುವಂಥದ್ದನ್ನು ನಾವು ಮೊದಲು ನೋಡಬೇಕಾಗ್ತದೆ. ಈ ಸಾಂಸ್ಕೃತಿಕ ಹಿಂಬೀಳಿಕೆ ಅನ್ನುವಂಥ ಪರಿಕಲ್ಪನೆಯು ಸಮಾಜಶಾಸ್ತ್ರದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಇದು ಒಂದು ಸಮಾಜದಲ್ಲಿನ ಭೌತಿಕ ಮತ್ತು ಅಭೌತಿಕ ಬದಲಾವಣೆಗಳ ನಡುವಿನ ಅಸಮತೋಲನವನ್ನು ಸೂಚಿಸುವಂಥ ಪರಿಕಲ್ಪನೆ. ಸರಳವಾಗಿ ಹೇಳಬೇಕಂದ್ರೆ, ಒಂದು ಸಮಾಜದ ಭೌತಿಕ ಅಂಶಗಳು ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಹಳ ಬೇಗನೆ ಬದಲಾವಣೆಗೆ ಒಳಗಾಗ್ತವೆ. ಅದೇ ರೀತಿ ಅದೇ ಸಂಸ್ಕೃತಿಯ ಅಭೌತಿಕ ಅಂಶಗಳು ಬಹಳ ಮಂದಗತಿಯಿಂದ ಬೆಳವಣಿಗೆ ಹೊಂದೋದನ್ನು ನಾವು ನೋಡ್ತೀವಿ. ಸೊ ಈಗಾಗಲೇ ತಮಗೆಲ್ರಿಗೂ ಗೊತ್ತಿರೋ ಹಾಗೆ there are two types in culture. One is material culture, another one is non-material culture. ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು. ಒಂದು ಮಟೀರಿಯಲ್ ಕಲ್ಚರ್, ಇನ್ನೊಂದು ನಾನ್ ಮಟೀರಿಯಲ್ ಕಲ್ಚರ್. ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ. ಭೌತ ಸಂಸ್ಕೃತಿ ಅನ್ನೋದು ಬಹಳ ವೇಗವಾಗಿ ಪರಿವರ್ತನೆಗೆ ಒಳಗಾಗುವಂಥದ್ದು. ಸೊ ಆ ಭೌತ ಸಂಸ್ಕೃತಿಯೊಂದಿಗೆ ಅಭೌತ ಸಂಸ್ಕೃತಿ ಸರಿ ಸಮಾನವಾಗಿ ಬೆಳವಣಿಗೆ ಹೊಂದದೆ ಭೌತ ಸಂಸ್ಕೃತಿಯಿಂದ ಅಭೌತ ಸಂಸ್ಕೃತಿ ಹಿಂದೆ ಬೀಳೋದನ್ನು ನಾವಿಲ್ಲಿ ಸಾಂಸ್ಕೃತಿಕ ಹಿಂಬೀಳಿಕೆ ಅಂತ ಕರಿತೀವಿ. ಅಭೌತ ಸಂಸ್ಕೃತಿ ಅಂಶಗಳಂತ ನಾವು ನೋಡಿದಾಗ, ಅಂದರೆ ಅಭೌತ ಸಂಸ್ಕೃತಿಯಲ್ಲಿ ಬರುವಂಥ ಮುಖ್ಯ ಅಂಶಗಳು ಯಾವಪ್ಪ ಅಂತಂದರೆ ಈ ನಂಬಿಕೆಗಳು, ಪದ್ಧತಿಗಳು, ಸಂಪ್ರದಾಯಗಳು, ಮೌಲ್ಯಗಳು, ಇವೆಲ್ಲ ಅಭೌತ ಸಂಸ್ಕೃತಿಯ ಅಂಶಗಳು. ಆಮೇಲೆ ಈ ಕಟ್ಟಡಗಳು, ಅಂದರೆ ನಮ್ಮ ಕಣ್ಣಿಗೆ ಗೋಚರವಾಗುವಂಥ ಎಲ್ಲ ವಸ್ತುಗಳಾಗಲಿ ಅವೆಲ್ಲವೂ ಭೌತ ಸಂಸ್ಕೃತಿಯ ಭಾಗಗಳು. ಹಾಗಾಗಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಈ ಭೌತ ಸಂಸ್ಕೃತಿಯ ಭಾಗವಾಗಿ ಇವತ್ತು ತಂತ್ರಜ್ಞಾನವನ್ನು ತೆಗೆದುಕೊಂಡಾಗ ಯಾವುದಾದ್ರೂ ಒಂದು ಮಷಿನ್ ಕೆಟ್ಟು ಹೋದಾಗ ಬಹಳ ಬೇಗನೆ ಆ ಮಷೀನನ್ನು ನಾವು ತೆಗೆದು ಹೊಸ ಮಷೀನನ್ನು ಆ ಪ್ಲೇಸ್ನಲ್ಲಿ ನಾವು ರಿಪ್ಲೇಸ್ ಮಾಡ್ಬೋದು. ಕ್ವಿಕ್ಕಾಗಿ ಒಂದು ಯಾವುದಾದ್ರೂ ಮಷಿನ್ ಕೆಟ್ಟೋಯ್ತು ಅಂತ ಹಳೆಯ ಮಷೀನನ್ನು ತೆಗೆದು ಹೊಸ ಮಷೀನನ್ನು ಅದೇ ಜಾಗದಲ್ಲಿ ನಾವು ರಿಪ್ಲೇಸ್ ಮಾಡ್ಬೋದು. ಆದರೆ ನಮ್ಮಲ್ಲಿರುವಂಥ ಹಳೆಯ ಪದ್ಧತಿಗಳನ್ನು ಬಹಳ ಬೇಗನೆ ಕೈ ಬಿಟ್ಟು ಹೊಸ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಸೊ ಹೀಗಾಗಿ ಭೌತ ಸಂಸ್ಕೃತಿಯ ಬೆಳವಣಿಗೆಯೊಂದಿಗೆ ಅಭೌತ ಸಂಸ್ಕೃತಿ ಬೆಳೆಯದೆ ಭೌತ ಸಂಸ್ಕೃತಿಯಿಂದ ಅಭೌತ ಸಂಸ್ಕೃತಿ ಹಿಂದೆ ಬೀಳೋದನ್ನು ನಾವೇನಂತ ಕರಿತೀವಿ? ಕಲ್ಚರಲ್ ಲ್ಯಾಗ್ ಅಂತ ಕರಿತೀವಿ. ಸೊ ಹಾಗಾಗಿ ಇದು ಸಮಾಜಶಾಸ್ತ್ರದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸುವಂಥದ್ದು.
ನೋಡಿ, ಸಾಂಸ್ಕೃತಿಕ ಹಿಂಬೀಳಿಕೆಯ ವ್ಯಾಖ್ಯಾನ. ಸಾಂಸ್ಕೃತಿಕ ಹಿಂಬೀಳಿಕೆ ಎಂದರೆ ಒಂದು ಸಮಾಜದ ಭೌತಿಕ ಮತ್ತು ಅಭೌತಿಕ ಅಂಶಗಳ ಬದಲಾವಣೆಗಳಲ್ಲಿ ಅಸಮತೋಲನ. ಉದಾಹರಣೆಗೆ, ಹೊಸ ತಂತ್ರಜ್ಞಾನಗಳು ಬೇಗ ಬದಲಾಗುತ್ತವೆ, ಆದರೆ ಸಂಸ್ಕೃತಿಯ ಮೌಲ್ಯಗಳು, ನಂಬಿಕೆಗಳು ನಿಧಾನವಾಗಿ ಬದಲಾಗುತ್ತವೆ. ತಂತ್ರಜ್ಞಾನ ಇದು ಭೌತ ಸಂಸ್ಕೃತಿಯ ಭಾಗ. ಇಟ್ ಈಸ್ ಅ ಪಾರ್ಟ್ ಆಫ್ ಮಟೀರಿಯಲ್ ಕಲ್ಚರ್. ಆಮೇಲೆ ವ್ಯಾಲ್ಯೂಸ್ ಆ್ಯಂಡ್ ಬಿಲೀಫ್ಸ್ ಆರ್ ಪಾರ್ಟ್ ಆಫ್ ನಾನ್ ಮಟೀರಿಯಲ್ ಕಲ್ಚರ್. ಸೊ ದ ಕಲ್ಚರಲ್ lag, it refers to the gap between technological innovations and social adoption. It means the material culture, it includes technology and artifacts, changes rapidly, while non-material culture, it includes beliefs, values, norms, changes slowly. ಸೊ ಹಾಗಾಗಿ ಸಾಂಸ್ಕೃತಿಕ ಹಿಂಬೀಳಿಕೆ ಅನ್ನೋದು ನಮಗೇನು ಅನ್ನೋದಿಲ್ಲ ಅರ್ಥ ಆಯಿತು. ಆಮೇಲೆ ನಾವಿಲ್ಲಿ ಸಾಂಸ್ಕೃತಿಕ ಹಿಂಬೀಳಿಕೆಗೆ ಕಾರಣಗಳನ್ನು ನೋಡೋಣ. ಈ ಸಾಂಸ್ಕೃತಿಕ ಹಿಂಬೀಳಿಕೆ ಆಗಲಿಕ್ಕೆ ಏನು ಕಾರಣ? ಸೊ ಅದರಲ್ಲಿ ಮೊದಲನೇದಾಗಿ ವೇಗವಾಗಿ ಬೆಳೆಯುತ್ತಿರುವಂಥ ತಂತ್ರಜ್ಞಾನ. ಇವತ್ತು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಂತ್ರಜ್ಞಾನ ಬಹಳ ವೇಗವಾಗಿ ಬೆಳೀತಾ ಇದೆ. ನಮ್ಮ ಜೀವನವನ್ನು ಹಲವು ರೀತಿಯಲ್ಲಿ ಈ ತಂತ್ರಜ್ಞಾನ ಅನ್ನೋದು ಬದಲಾಯಿಸ್ತಾ ಇದೆ. ಆದರೆ ಆ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ನಮ್ಮ ನಂಬಿಕೆಗಳು ಮತ್ತು ಮೌಲ್ಯಗಳು ಬೆಳೀತಾ ಇಲ್ಲ. ಈ ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳಿಕ್ಕೆ ನಮ್ಮ ನಂಬಿಕೆಗಳು ಮತ್ತು ಮೌಲ್ಯಗಳಿಗೆ ಆಗ್ತಾ ಇಲ್ಲ. ನಮ್ಮ ನಂಬಿಕೆಗಳು ಮತ್ತು ಮೌಲ್ಯಗಳು ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳಲು ಸಾಕಷ್ಟು ಸಮಯ ಬೇಕಾಗ್ತದೆ. ಸೊ ಹಾಗಾಗಿ ಈ ವೇಗವಾಗಿ ಬೆಳೆಯುತ್ತಿರುವಂಥ ತಂತ್ರಜ್ಞಾನ ಸಾಂಸ್ಕೃತಿಕ ಹಿಂಬೀಳಿಕೆಗೆ ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು ನಾವು. ಸೊ ದ ಫಸ್ಟ್ ಒನ್ ಈಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಸೊ ನ್ಯೂ ಟೆಕ್ನಾಲಜೀಸ್ ಆಫನ್ outpace societal norms and regulations. ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅನ್ನೋದೇನೈತಿ ಈ ಸಾಂಸ್ಕೃತಿಕ ಹಿಂಬೀಳಿಕೆಗೆ ಒಂದು ಪ್ರಮುಖವಾದಂಥ ಕಾರಣ. ಅದೇ ರೀತಿ ಎರಡನೇದು ಸೆಕೆಂಡ್ ಒನ್ ಯಾವುದಪ್ಪ ಅಂತಂದರೆ ಸಾಮಾಜಿಕ ಬದಲಾವಣೆಗಳು. ಸಮಾಜ ಕೂಡ ಇವತ್ತು ಸಾಕಷ್ಟು ಬದಲಾವಣೆಗಳಿಗೆ ಒಳಗಾಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಜನಸಂಖ್ಯೆಯಲ್ಲಿನ ಬದಲಾವಣೆ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿಯಲ್ಲಿನ ಬದಲಾವಣೆ, ಅನೇಕ ಈ ತರಹದ ಕಾರಣಗಳಿಂದಾಗಿ ಸಾಮಾಜಿಕ ವ್ಯವಸ್ಥೆಗಳು ಕೂಡ ಬದಲಾವಣೆಯಾಗ್ತಾ ಇವೆ. ಆದರೆ ಈ ಬದಲಾವಣೆಗಳೊಂದಿಗೆ ನಮ್ಮ ಸಾಂಸ್ಕೃತಿಕ ನಂಬಿಕೆಗಳು ಇದಕ್ಕೆ ತಕ್ಕಂತೆ ಬದಲಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಇದಕ್ಕೆ ತಕ್ಕಂತೆ ಬದಲಾಗಲು ಅವು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತವೆ. ಹಾಗಾಗಿ ಸಾಂಸ್ಕೃತಿಕ ಹಿಂಬೀಳಿಕೆಗೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಈ ಸಾಮಾಜಿಕ ಬದಲಾವಣೆಗಳು. ಸೊ ಅನದರ್ ಇಂಪಾರ್ಟೆಂಟ್ ಕಾಸ್ ಫಾರ್ ಕಲ್ಚರಲ್ ಲ್ಯಾಗ್ ಈಸ್ ಸೋಷಿಯಲ್ ಚೇಂಜ್. ಸೊ ಮೂರನೇದಾಗಿ ಸಂಪ್ರದಾಯಗಳು ಮತ್ತು ಮೌಲ್ಯಗಳು. ಸಂಪ್ರದಾಯಗಳು ಮತ್ತು ಮೌಲ್ಯಗಳು ಕೂಡ ಸಾಂಸ್ಕೃತಿಕ ಹಿಂಬೀಳಿಕೆಗೆ ಇನ್ನೊಂದು ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಯಾಕಂತಂದರೆ ಪ್ರತಿಯೊಂದು ಸಮಾಜ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ತನ್ನದೇ ಆದಂಥ ಸಂಪ್ರದಾಯಗಳನ್ನು ಮತ್ತು ಮೌಲ್ಯಗಳನ್ನು ಹೊಂದಿರ್ತದೆ. ಈ ಸಂಪ್ರದಾಯಗಳು ಮತ್ತು ಮೌಲ್ಯಗಳು ಬದಲಾಗಲಿಕ್ಕೆ ಬಹಳ ಸಮಯ ಬೇಕು. ನಮ್ಮ ಸಮಾಜ ಎಷ್ಟೇ ಬದಲಾವಣೆಗೆ ಒಳಗಾದರೂ, ಸಮಾಜದಲ್ಲಿ ಎಷ್ಟೇ ತಂತ್ರಜ್ಞಾನ ಬೆಳೆದ್ರು, ಎಷ್ಟೇ ವಿಜ್ಞಾನ ಬೆಳೆದ್ರು, ಎಷ್ಟೇ ಶೈಕ್ಷಣಿಕ ವ್ಯವಸ್ಥೆ ಬದಲಾದರೂ ಸಹಿತ ನಾವು ಹಳೆಯ ಪದ್ಧತಿಗಳನ್ನು ಇವತ್ತಿಗೂ ಬಿಟ್ಟಿಲ್ಲ. ಹೊಸದರ ಜೊತೆಗೆ ಹಳೆಯದನ್ನು ಕೂಡ ನಾವು ಪರಿಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೊಸದರೊಡನೆ ಹಳೆಯದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇಮಿಡಿಯೇಟ್ ಆಗಿ ಸಡನ್ ಆಗಿ ಹಳೆಯದನ್ನು ಬಿಡ್ತಾ ಇಲ್ಲ. ಹಾಗಾಗಿ ಸಂಪ್ರದಾಯಗಳು ಮತ್ತು ಮೌಲ್ಯಗಳ ಪ್ರಭಾವ ಏನೈತಲ್ಲ, ಇದು ಸಾಂಸ್ಕೃತಿಕ ಹಿಂಬೀಳಿಕೆಗೆ ಇನ್ನೊಂದು ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಅದೇ ರೀತಿ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದ ಆಗುವಂಥ ಪರಿಣಾಮಗಳೇನು ಅನ್ನೋದನ್ನು ನೋಡೋಣ್ರಿ. ಸಾಂಸ್ಕೃತಿಕ ಹಿಂಬೀಳಿಕೆಯ ಪರಿಣಾಮಗಳು, ಮೊದಲನೇದಾಗಿ ಸಾಮಾಜಿಕ ಸಮಸ್ಯೆಗಳು.
ಈ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದಾಗಿ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ತವೆ. ಯಾವ ತರಹದ ಸಾಮಾಜಿಕ ಸಮಸ್ಯೆಗಳು ಅಂತಂದ್ರೆ ಅಪರಾಧ, ಮಾದಕ ವ್ಯಸನ, ಆತ್ಮಹತ್ಯೆ ಇವು ಸಾಮಾಜಿಕ ಸಮಸ್ಯೆಗಳಿಗೆ ಉದಾಹರಣೆ. ಈ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದಾಗಿ ಈ ಸಮಸ್ಯೆಗಳು ಉದ್ಭವ ಆಗುವಂಥ ಸಾಧ್ಯತೆ ಹೆಚ್ಚು. ಯಾಕಂದರೆ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದಾಗಿ ಅನೇಕ ಸಾಮಾಜಿಕ ಸಮಸ್ಯೆಗಳಂತಂದರೆ ಈ ತರಹದ ಸಾಮಾಜಿಕ ಸಮಸ್ಯೆಗಳು ಉಂಟಾಗ್ಬೋದು. ಆಮೇಲೆ ಎರಡನೇದಾಗಿ ತಲೆಮಾರುಗಳ ನಡುವಿನ ಅಂತರ. ಈ ವಿವಿಧ ತಲೆಮಾರುಗಳ ಜನರು ವಿಭಿನ್ನ ಮೌಲ್ಯಗಳನ್ನು ಮತ್ತು ನಂಬಿಕೆಗಳನ್ನು ಹೊಂದಿರೋದ್ರಿಂದ ಅವ್ರ ನಡುವೆ ಏನಾಗ್ಬೋದಪ್ಪ ಅಂತಂದ್ರೆ ತಾರತಮ್ಯತೆ ಉಂಟಾಗುವಂಥ ಸಾಧ್ಯತೆ ಹೆಚ್ಚು. ಯಾಕಂತಂದರೆ ಅನೇಕ ತಲೆಮಾರುಗಳಲ್ಲಿ ಜೀವಿಸ್ತಾ ಇರುವಂಥ ಜನ ಅಥವಾ ಬೇರೆ ಬೇರೆ ತಲೆಮಾರುಗಳಲ್ಲಿರುವಂಥ ಜನರು ಅವರು ಭಿನ್ನ ಭಿನ್ನ ಮೌಲ್ಯಗಳನ್ನು, ನಂಬಿಕೆಗಳನ್ನು ಹೊಂದಿರೋದ್ರಿಂದ ಹೊಸ ಸಂಸ್ಕೃತಿಯನ್ನು ಬಹಳ ಬೇಗನೆ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹೊಸ ಸಂಸ್ಕೃತಿಗೆ ಅವರು ಬಹಳ ಬೇಗನೆ ಹೊಂದಿಕೊಳ್ಳದೇ ಇರೋದ್ರಿಂದ, ಅವರು ತಮ್ಮ ಮೌಲ್ಯಗಳನ್ನು ಬಿಡದೇ ಇರೋದ್ರಿಂದ, ತಮ್ಮ ನಂಬಿಕೆಗಳನ್ನು ಅವರು ಬಿಡದೇ ಇರೋದ್ರಿಂದ ಅವ್ರ ಮಧ್ಯೆ ಏನಾಗ್ಬೋದಪ್ಪ ಅಂತಂದ್ರೆ ತಾರತಮ್ಯತೆ ಉಂಟಾಗುವಂಥ ಸಾಧ್ಯತೆ ಇದೆ. ಒಂದು ತಲೆಮಾರಿನವರು ಹೊಸ ತಂತ್ರಜ್ಞಾನ, ಹೊಸ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ರೆ ಇನ್ನೊಂದು ತಲೆಮಾರಿನವರು ಅಳವಡಿಸಿಕೊಳ್ಳದೆ ಹೋಗುವಂಥ ಸಾಧ್ಯತೆಯೇ ಇರುವುದು. ಹಾಗಾಗಿ ಈ ಎರಡು ತಲೆಮಾರುಗಳು ಭಿನ್ನ ಭಿನ್ನ ಮೌಲ್ಯಗಳನ್ನು, ಸಂಸ್ಕೃತಿಗಳನ್ನು ಪರಿಪಾಲಿಸ್ತಾ ಇರೋದ್ರಿಂದ ಅವ್ರ ಮಧ್ಯೆ ಏನಾಗ್ಬೋದಪ್ಪ ಅಂತಂದರೆ ತಾರತಮ್ಯ ಉಂಟಾಗ್ಬೋದು. ಆಮೇಲೆ ಮೂರನೇದಾಗಿ ಸಾಮಾಜಿಕ ಬದಲಾವಣೆಗಳ ನಿಧಾನಗತಿ ಅಂದರೆ ಈ ಸಾಮಾಜಿಕ ಬದಲಾವಣೆಗಳನ್ನು ಸಾಂಸ್ಕೃತಿಕ ಹಿಂಬೀಳಿಕೆ ಏನು ಮಾಡ್ತದೆ ಅಂದರೆ ನಿಧಾನಗತಿಯಲ್ಲಿ ಮಾಡ್ತದೆ. ಸಾಮಾಜಿಕ ಬದಲಾವಣೆಗಳು ವೇಗವಾಗಿ ನಡೆಯದಂತೆ ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಈ ಸಾಂಸ್ಕೃತಿಕ ಹಿಂಬೀಳಿಕೆ. ಈ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದಾಗಿ ಸಾಮಾಜಿಕ ಬದಲಾವಣೆಗಳಲ್ಲಿ ಕೂಡ ನಿಧಾನಗತಿ ಉಂಟಾಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಹೊಸ ತಂತ್ರಜ್ಞಾನವನ್ನು, ಹೊಸ ಸಂಸ್ಕೃತಿಯನ್ನು ಅಥವಾ ಈ ಹೊಸ ತಂತ್ರಜ್ಞಾನ ಉಂಟು ಮಾಡಿರುವಂಥ ಬದಲಾವಣೆಗಳನ್ನು ಜನ ಬೇಗನೆ ಒಪ್ಪಿಕೊಳ್ಳದೆ ತಮ್ಮ ಹಳೆಯ ಪದ್ಧತಿಗಳನ್ನು, ಹಳೆಯ ನಂಬಿಕೆಗಳನ್ನು ಪರಿಪಾಲಿಸ್ತಾ ಇರೋದ್ರಿಂದ ಈ ಹೊಸದನ್ನು ಅವರು ಒಪ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಸೊ ಹೊಸದನ್ನು ಅವರು ಸಡನ್ನಾಗಿ ಇಮಿಡಿಯೇಟಾಗಿ ಒಪ್ಕೊಂಡ್ರೆ ಸಮಾಜ ಬದಲಾವಣೆಗೆ ಅವರು ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತೆ. ಸೊ ಅವ್ರು ಒಂದು ವೇಳೆ ಒಪ್ಕೊಳ್ಳದೆ ಇದ್ದರೆ ಸಾಮಾಜಿಕ ಬದಲಾವಣೆಗೆ ಅವರು ಒಂದು ರೀತಿಯಲ್ಲಿ ಅಡ್ಡಿಯನ್ನುಂಟು ಮಾಡ್ತಾರೆ ಅಂತ ಅರ್ಥ. ಹಾಗಾಗಿ ಈ ಸಾಂಸ್ಕೃತಿಕ ಹಿಂಬೀಳಿಕೆಯಿಂದಾಗುವಂಥ ಇನ್ನೊಂದು ಪರಿಣಾಮ ಏನಪ್ಪ ಅಂತಂದರೆ ಸಾಮಾಜಿಕ ಬದಲಾವಣೆಗಳ ನಿಧಾನಗತಿ. ಅದೇ ರೀತಿ ಈ ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ಯಾವ ರೀತಿ ನಾವು ನಿವಾರಿಸ್ಬೋದು? ಈ ತಲೆಮಾರುಗಳ ನಡುವಿನ ಸಂವಹನವನ್ನು ಹೆಚ್ಚಿಸುವುದರ ಮೂಲಕ ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ನಾವು ನಿವಾರಿಸ್ಬೋದು. ಅಂದರೆ ನಾನು ಈಗಾಗಲೇ ಹೇಳಿರೋ ಹಾಗೆ ಬೇರೆ ಬೇರೆ ತಲೆಮಾರಿನವರು ಭಿನ್ನ ಭಿನ್ನ ಮೌಲ್ಯಗಳನ್ನು, ಭಿನ್ನ ಭಿನ್ನ ನಂಬಿಕೆಗಳನ್ನು, ಪದ್ಧತಿಗಳನ್ನು ಹೊಂದಿರೋದ್ರಿಂದ ಅವರಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಸಂವಹನವನ್ನು ಹೆಚ್ಚಿಸುವುದರ ಮೂಲಕ ಅವ್ರ ಮಧ್ಯೆ ಈ ಕಮ್ಯುನಿಕೇಷನನ್ನು ನಾವು ಹೆಚ್ಚಿಸುವುದರ ಮೂಲಕ ಅವರಲ್ಲಿರುವಂಥ ಆ ಭಿನ್ನ ಭಿನ್ನ ಮೌಲ್ಯಗಳ, ನಂಬಿಕೆಗಳ, ಪದ್ಧತಿಗಳಲ್ಲಿ ಒಂದು ಸಮಾನತೆಯನ್ನು ತರುವುದರ ಮೂಲಕ ನಾವು ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ನಿವಾರಿಸಬಹುದು. ಸೊ ಅದೇ ರೀತಿ ಎರಡನೇದಾಗಿ ಹೊಸ ತಂತ್ರಜ್ಞಾನಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ಈ ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ನಾವು ನಿವಾರಿಸಬಹುದು. ಸೊ ಈ ಜನರು ತಮ್ಮ ಹಳೆಯ ನಂಬಿಕೆಗಳೊಂದಿಗೆ, ಹಳೆಯ ಪದ್ಧತಿಗಳೊಂದಿಗೆ ಬಾಳ್ತಾ ಇರುವಂಥ ಜನರಿಗೆ ನಾವು ಹೊಸ ತಂತ್ರಜ್ಞಾನ ಮತ್ತು ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸಿ ಅವರು ಕೂಡ ಈ ಸಮಾಜ ಬದಲಾವಣೆಗೆ ಯೋಗ್ಯವಾಗಿರುವಂಥ ಸಂಸ್ಕೃತಿಯನ್ನು ಬಳಸ್ಕೊಳ್ಳಿಕ್ಕೆ ಅವರಿಗೆ ನಾವು ತಿಳಿ ಹೇಳೋದ್ರ ಮೂಲಕ, ಅವರಲ್ಲಿ ಹೊಸ ತಂತ್ರಜ್ಞಾನ ಮತ್ತು ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಜಾಗೃತಿ ಮೂಡಿಸುವುದರ ಮೂಲಕ ನಾವು ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ನಿವಾರಿಸ್ಬೋದು. ಸೊ ಅದೇ ರೀತಿ ಸಾಮಾಜಿಕ ಸುಧಾರಣೆಗಳನ್ನು ಮಾಡುವ ಮೂಲಕ ಸಾಂಸ್ಕೃತಿಕ ಹಿಂಬೀಳಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಜನರಲ್ಲಿ ನಾವು ಸಾಮಾಜಿಕ ಸುಧಾರಣೆಯ ಬಗ್ಗೆ ಜಾಗೃತಿ ಮೂಡಿಸೋದ್ರ ಜೊತೆಗೆ
ಸಾಮಾಜಿಕ ಸುಧಾರಣೆಗಳನ್ನು ಸಮಾಜದಲ್ಲಿ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಸಾಂಸ್ಕೃತಿಕ ಹಿಂಬಳಿಕೆಯನ್ನು ನಾವು ತಡೆಗಟ್ಟಬಹುದು. ಸೊ ಯಾವ ರೀತಿ, ಈಗ ನಿಮಗೆ ಒಂದು ಉದಾಹರಣೆ ನಾನು ಕೊಡ್ತೀನಿ ನೋಡಿ. ಈ ಸಾಂಸ್ಕೃತಿಕ ಹಿಂಬಳಿಕೆಗೆ ಇವತ್ತಿನ ಯುವಕರು ಅಂತ ಹೇಳ್ತೀವಲ್ಲ, ಯುವ ಜನರು ಈ ಪಾಶ್ಚಾತ್ಯ ಉಡುಪುಗಳನ್ನು ಧರಿಸಲು ಇಷ್ಟಪಡ್ತಾರೆ. ಆದರೆ ಈ ಹಿರಿಯ ಸಮುದಾಯದವರು ಸಾಂಪ್ರದಾಯಿಕ ಉಡುಪುಗಳಿಗೆ ಹೆಚ್ಚು ಒತ್ತು ನೀಡ್ತಾರೆ. ಇವತ್ತು ನಿಮ್ಗೆ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ವೆಸ್ಟರ್ನ್ ವೇರ್ಸ್ಗೆ ಜಾಸ್ತಿ ಫೋಕಸ್ ಕೊಟ್ಟು ಅವುಗಳನ್ನು ವೇರ್ ಮಾಡಲಿಕ್ಕೆ ಅವರು ಇಷ್ಟಪಡ್ತಾರೆ. ಆದರೆ ಹಿರಿಯರು ಸಾಂಪ್ರದಾಯಿಕ ಉಡುಪುಗಳಿಗೆ ಹೆಚ್ಚು ಮಹತ್ವ ಕೊಡ್ತಾರೆ, ಒತ್ತು ಕೊಡ್ತಾರೆ. ಈ ಅಂತರ ಸಾಂಸ್ಕೃತಿಕ ಹಿಂಬಳಿಕೆಗೆ ಒಂದು ಪ್ರಮುಖ ಉದಾಹರಣೆ ಆಗಬಹುದು.